Find the value of the middlemost term or terms of an AP. ಮೊದಲೇದಾಗಿ AP ಏನು ಕೊಟ್ಟಿದ್ದಾರೆ? AP is -11, -7, -3, ... 49. ಮಿಡಲ್ಮೋಸ್ಟ್ ಟರ್ಮ್ ಅಂತ ಹೇಗೆ ಕಂಡುಹಿಡಿಯೋದು? ಮೊದಲೇದಾಗಿ ಗಿವನ್ ಕೊಟ್ಬಿಡೋಣ, ಬರೆಯೋಣ ಅಂತ ಹೇಳಿದ್ರೆ -11, ಕಾಮನ್ ಡಿಫ್ರೆನ್ಸ್ ಬಂದು -3, -7, ಸೊ 4. ಮತ್ತು ಲಾಸ್ಟ್ ಟರ್ಮು ಇಸ್ 49. ಮಿಡಲ್ ಟರ್ಮ್ ಕಂಡಿರಿ ಅಂತ ಹೇಳ್ತಾರೆ. ಹೇಗೆ ಕಂಡುಹಿಡಿಯೋದು? ಮೊದಲೇದಾಗಿ ಎಷ್ಟು ನಂಬರ್ ಏನಂತ ಗೊತ್ತಿರಬೇಕು ಅಲ್ವಾ? ದ ಫಸ್ಟ್ ಥಿಂಗ್ ಇಸ್ ಫೈಂಡಿಂಗ್ ದ ನಂಬರ್. ಕೊನೆಯ ನಂಬರ್ ಏನು ಅಂತ ಹೇಳಿ, ಫಸ್ಟು ಸೆಕೆಂಡ್ ಥರ್ಡ್ ಈ ಥರದ್ರಲ್ಲಿ ಕೊನೆಯ ಟರ್ಮಿನ ಲೊಕೇಶನ್ ಏನು ಅಂತ ಹೇಳಿ ಬೇಸಿಕಲಿ ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ A = A + n-1 × D ಉಪಯೋಗಿಸ್ಬೇಕಾಗುತ್ತೆ ಅಲ್ವಾ? ಸೊ ಇದು 49 ಅಂತ ಗೊತ್ತಿದೆ, ಫಸ್ಟ್ ಟರ್ಮ್ -11 ಅಂತ ಗೊತ್ತಿದೆ, ಪ್ಲಸ್ n-1 × ಕಾಮನ್ ಡಿಫ್ರೆನ್ಸ್ ಇಸ್ 4. ಸೊ ಇದನ್ನು ಟ್ರಾನ್ಸ್ಪೋಸ್ ಮಾಡಿದಾಗ ಇದು 60 ಆಗುತ್ತೆ, ಇದು n-1 × 4. ಸೊ ಡಿವೈಡ್ ವಿತ್ 4 both the ends. ಸೊ n-1 is equal to 15. ಸೊ n is equal to 16. ಸರಿನಾ ಅಲ್ವಾ? ಸೊ ಇವಾಗ ಇದು ಈವನ್ ನಂಬರ್ ಆಯಿತು. ಆ್ಯಸ್ n is equal to 16 ಆ್ಯಂಡ್ ಈವನ್ ನಂಬರ್ ಏನು ಹೇಳ್ಬೋದು ನಾವು? ಎಷ್ಟು ಮಿಡಲ್ ಟರ್ಮ್ ಬರುತ್ತೆ? 2 ಮಿಡಲ್ ಟರ್ಮ್ ಇದೆ. ವಿ ಹ್ಯಾವ್ 2 ಮಿಡಲ್ ಟರ್ಮ್ಸ್. ಯಾವುದಪ್ಪ ಅಂತ ಹೇಳಿದ್ರೆ A 16/2 ಮತ್ತು A 16/2 + 1 ಅಂತ ಹೇಳಿದ್ರೆ A8 ಆ್ಯಂಡ್ A9. ಸೊ ಇವಾಗ A8 A9 ಹೇಗೆ ಕಂಡುಹಿಡಿಯೋದು? ಸೇಮ್ ಫಾರ್ಮುಲಾ. A8 is A + 7 × ಕಾಮನ್ ಡಿಫ್ರೆನ್ಸ್ ಇಸ್ 4. 7 4s are 28. 28 and 11 is 17. ಅಲ್ವಾ? ಕಾಮನ್ ಡಿಫ್ರೆನ್ಸು 4ಕ್ಕೆ 17. ಓಕೆ, ಅದಾಯಿತು ಅಂದಮೇಲೆ A9 ಕಂಡುಹಿಡಿಬೇಕು. A9 ಹೇಗೆ ಕಂಡುಹಿಡಿಯೋದು? ಸಿಂಪಲ್ಲು. A8 ಗೊತ್ತಿದೆ, ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿ. ಸೊ 17 4 21. ಸೊ ಕೊನೆಯದಾಗಿ ಮಿಡಲ್ ಟರ್ಮ್ಸ್ ಆರ್ 17 ಆ್ಯಂಡ್ 21. ಆಯಿತಾ? ಇಲ್ಲಿ ತುಂಬ ಜನ ತಪ್ಪು ಏನು ಮಾಡೋದು ಅಂತ ಹೇಳಿದ್ರೆ ಈ ಭಾಗ, ದೇರ್ ಆರ್ 2 ಟರ್ಮ್ಸ್. ಸರಿನಾ? ಸೊ ದೇರ್ ಆರ್ 2 ಮಿಡಲ್ ಟರ್ಮ್ಸ್. ಇದು ತಪ್ಪು ಮಾಡ್ತೀರಾ, ಗೊತ್ತಾಯ್ತಾ ಹುಡುಗರ? ಸೊ ಇದನ್ನು ತಪ್ಪು ಮಾಡೋದಕ್ಕೆ ಹೋಗಬೇಡಿ, ಕಾನ್ಸೆಪ್ಟ್ ಕ್ಲೀನ್ ಅರ್ಥ ಮಾಡ್ಕೊಂಡಿರಿ. ಇದು ಯಾವ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಮೀಡಿಯನ್ ಮೀಡಿಯನ್ ಮೋಡ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ಓದಿದ್ದೀರಾ ಇದನ್ನು? ಸೊ ಅಲ್ಲಿ ಏನಂತ ಓದ್ತೀರಾ? ಮಿಡಲ್ ಟರ್ಮ್ ಕಂಡುಹಿಡಬೇಕು ಅಂತ ಹೇಳಿದ್ರೆ ಆಡ್ ನಂಬರ್ ಇತ್ತು ಅಂತ ಹೇಳಿದ್ರೆ n+1/2 ಉಪಯೋಗಿಸ್ಬೋದು. ಈವನ್ ನಂಬರ್ ಇತ್ತು ಅಂತ ಹೇಳಿದ್ರೆ ಆವ್ರೇಜ್ ಆಫ್ ದೋಸ್ 2 ನಂಬರ್ಸ್ ತೊಗೊಬೇಕಾಗುತ್ತೆ, ಅದು ಮೀಡಿಯನ್ ಕಂಡುಹಿಡಿಯೋದಕ್ಕೆ. ಬಟ್ ಬೇಸಿಕ್ ಐಡಿಯಾ ಏನಂತ ಹೇಳಿದ್ರೆ ಅಲ್ಲಿ n/2 ಮತ್ತು n/2 + 1 ಟರ್ಮ್ಸ್ ಕಂಡುಹಿಡ್ಕೊಂಡು ಅದರದ್ದು ಆ್ಯಾವ್ರೇಜ್ ತೊಗೊಂಡಾಗ ಬರುತ್ತೆ ಅಂತ ಹೇಳಿ. ಸರಿನಾ? ಸೊ ಅವೆರಡು ಟರ್ಮ್ n/2 ಮತ್ತು n/2 + 1 ಅವೆರಡು ಟರ್ಮ್ ಕಂಡುಹಿಡ್ಕೊಂಡು ನಾವು ಮುಂದುವರಿಬೇಕಾಗತ್ತೆ ಅಲ್ವಾ? ಸೊ ಅದೇ ಐಡಿಯಾ ಇಲ್ಲಿ ನಾವು ಉಪಯೋಗಿಸ್ಕೊಂಡು ಮುಂದುವರಿತಾ ಇದ್ದೀವಿ. ಸೊ ಇದೇ ನಿಮ್ಮ ಉತ್ತರ.